ಹೆಂಗೆ ನಾವು ಸೂಪರ್ ಅಲ್ವಾ? ಚಿಂದಿ ಚಿಂದಿ. ಥೈಲ್ಯಾಂಡ್ ಟೂರ್ಗೆ ಫ್ಲೈಟ್ ಹತ್ತುವ 20 ಅವರ್ಸ್ ಬಿಫೋರ್ ನನ್ನ ವಿಡಿಯೋ ನೋಡ್ಕೊಂಡು ರಾತ್ರಿ 10:15ಗೆ ನಾಳೆ ಹೊರಡುವ ಥೈಲ್ಯಾಂಡ್ ಟೂರ್ಗೆ ನಾನು ಜಾಯ್ನ್ ಆಗ್ತೀನಿ ಅಂತ ರಮೇಶ್ ಅಂಕಲ್ ಹೇಳಿ ಈ ತರ ಇಂಗ್ಲಿಷ್ ಟ್ರಾವೆಲರ್ ಕೊಟ್ಟಿರುವ ಆಪರ್ಚುನಿಟಿನ ಆರ್ವಿ ಖಂಡಿತ ಫ್ಲೈಟ್ ಟಿಕೆಟ್ ಡಬಲ್ ಆದ್ರೂ ಬಿಡಲ್ಲ ಅಂತ ನೆಕ್ಸ್ಟ್ 20 ಅವರ್ಸ್ ಒಳಗೆ ರಮೇಶ್ ಅಂಕಲ್ ಫ್ಲೈಟ್ ಅಲ್ಲಿ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಫುಲ್ ವಿಡಿಯೋ ನೋಡಿ ಸಂಭ್ರಮ ನಿಮ್ಗೆ ಗೊತ್ತಾಗುತ್ತೆ. ಒಂದು ಕ್ರೇಜಿ ಸಂಭವಕ್ಕೆ ನೀವು ಯಾರಾದ್ರೂ ಜಾಯ್ನ್ ಆಗ್ತೀರಾ ಅಂತ ಒಂದು ವಿಡಿಯೋ ಮಾಡಿದ್ದೆ. ಅದಕ್ಕೆ 100% ಯಾರು ಬಿಸಿ ರಕ್ತದ ಹುಡುಗರು ಜಾಯ್ನ್ ಆಗ್ತಾರೆ ಅಂತ ನಾನು ಅನ್ಕೊಂಡಿದ್ದೆ. ಆ ವಿಡಿಯೋ ಹಾಕಿ 3-4 ಅವರ್ಸ್ ಆಯ್ತು. ಟೈಮ್ ಇವಾಗ ರಾತ್ರಿ 10:42. ಒಬ್ರು ಫೋನ್ ಮಾಡ್ಬಿಟ್ಟು ನಿಮ್ಮ ಕ್ರೇಜಿ ಸಂಭ್ರಮದ ಟೂರ್ಗೆ ನಾವು ಜಾಯ್ನ್ ಆಗ್ತೀವಿ ಅಂತ ರಾತ್ರಿ 10:15ಗೆ ಮೈಸೂರಿನ ನಮ್ಮ ಆಫೀಸಿಗೆ ಬರ್ತಾ ಇದಾರೆ. ನಾನು ಬಿಸಿ ರಕ್ತದ ಯುವಕರು ಯಾರು ಜಾಯ್ನ್ ಆಗ್ತಾರೆ ಅಂತ ಅನ್ಕೊಂಡೆ. ನಮ್ಮ ಕ್ರೇಜಿ ಥೈಲ್ಯಾಂಡ್ ಟೂರ್ಗೆ ಬಿಸಿ ರಕ್ತದ ಯುವಕರಿಗಿಂತ ಮೇಲೆ ಅಂದ್ರೆ ಕೊತ ಕುದಿತಾ ಇರುವ ಒಬ್ರು ಎನರ್ಜೆಟಿಕ್ ಮ್ಯಾನ್ ನಮ್ಮ ಈ ಕ್ರೇಜಿ ಟೂರ್ಗೆ ಜಾಯ್ನ್ ಆಗ್ತಾ ಇದಾರೆ. ಇವಾಗ ನನ್ಗಿರೋ ಟಾಸ್ಕ್ ಅವ್ರ ಬುಕಿಂಗ್ ಕನ್ಫರ್ಮೇಶನ್ ತಗೊಂಡು ಫ್ಲೈಟ್ ಟಿಕೆಟ್ ನ ಬುಕ್ ಮಾಡಿ ಇನ್ನೊಂದು 20-22 ಅವರ್ಸ್ ಅಲ್ಲಿ ಅವರ ಇಂಟರ್ನ್ಯಾಷನಲ್ ಫ್ಲೈಟ್ ಜರ್ನಿನ ಸ್ಟಾರ್ಟ್ ಮಾಡಿಸಬೇಕು. ಜೊತೆಗೆ 30 ಅವರ್ಸ್ ಒಳಗೆ ಇಂಟರ್ನ್ಯಾಷನಲ್ ಗೆ ಲ್ಯಾಂಡ್ ಮಾಡಿಸಬೇಕು. ಅದ್ರ ಜೊತೆಗೆ ಥೈಲ್ಯಾಂಡ್ ಅಲ್ಲಿ ಬೇಕಾಗಿರೋ ಸ್ಟೇ ಇರ್ಬೋದು, ಫುಡ್ ಇರ್ಬೋದು, ಟ್ರಾನ್ಸ್ಪೋರ್ಟ್ ಇರ್ಬೋದು, ಪ್ರತಿಯೊಂದನ್ನು ಅರೇಂಜ್ ಮಾಡಬೇಕು. ಇದೇ ನನ್ನ ಟಾಸ್ಕ್. ಇವಾಗ ಈ ತರ ಟ್ರಾವೆಲ್ ನೆಲ್ಲ ನಾನು ಲೆಕ್ಕ ಇಲ್ಲಷ್ಟು ಮಾಡಿದೀನಿ. ಈ ರಾತ್ರಿಯಲ್ಲಿ ಬುಕಿಂಗ್ ತಗೊಂಡು ಒಬ್ರು ಎನರ್ಜೆಟಿಕ್ ಮ್ಯಾನ್ ನ ಇವಾಗ ಕರ್ಕೊಂಡು ಹೋಗ್ಬೇಕು. ಸೊ ಸದ್ಯಕ್ಕೆ ಇವಾಗ ಅವ್ರು ಯಾರು ಅಂತ ನಿಮಗೆ ತೋರಿಸ್ತೀನಿ. ಖಂಡಿತ ನೀವೇ ಆಶ್ಚರ್ಯ ಆಗ್ಬಿಡ್ತೀರಾ. ಯಾರು ಒಬ್ರು ಬಂದ್ರು ನಾನು ಮಾಡಿದ ವಿಡಿಯೋಗೆ ಸಖತ್ ಯೂಸ್ ಆಗುತ್ತೆ ಅಂತ ಅನ್ಕೊಂಡೆ. ಸೊ ಹಂಗೆ ಆಗ್ತಾ ಇದೆ. ನಮಸ್ಕಾರ ಸರ್. ಆರ್ವಿ ಸರ್ ನಮಸ್ಕಾರ ಸರ್. ನಾನು ನೋಡಿರ್ತೀರಾ ಸರ್. ನಾ ವಿಡಿಯೋಸ್ ಎಲ್ಲ ಮಾಡ್ತಾ ಇರ್ತೀನಲ್ಲ, ನೋಡಿರ್ತೀರಾ. ನೋಡಿ ಸ್ನೇಹಿತರೆ, ನಾನು ಹಾಕಿದ ವಿಡಿಯೋನ ಇವ್ರ ಮಗ ನೋಡಿ ನಮ್ಮ ತಂದೆನೂ ಒಳ್ಳೆ ಟ್ರಾವೆಲರ್, ನಾಳೆಗೆ ಅವ್ರು ಇಂಟರ್ನ್ಯಾಷನಲ್ ಟ್ರಿಪ್ ಗೆ ರೆಡಿ ಇರ್ತಾರೆ, ಕರ್ಕೊಂಡೋಗಿ ಅಂತ ರಾತ್ರಿ 10:15 ಬಂದು ನಮ್ಮ ಆಫೀಸಲ್ಲಿ ಬುಕಿಂಗ್ ಮಾಡ್ಕೊಂಡ್ರು. ನಮ್ಮ ಟೂರ್ ಗೆ ಜಾಯ್ನ್ ಆಗ್ತಿರುವ ರಮೇಶ್ ಸರ್ ವಯಸ್ಸು ನಮಗೆ ಸ್ವಾತಂತ್ರ್ಯ ಸಿಕ್ಕಿ 8 ವರ್ಷ ಆದ್ಮೇಲೆ ರಮೇಶ್ ಸರ್ ಬಾರ್ನಿಯರ್ ವಯಸ್ಸನ್ನ ನೀವೇ ಗೆಸ್ ಮಾಡ್ಕೊಳ್ಳಿ. 18 ಅವರ್ಸ್ ಬಿಫೋರ್ ಇಂಟರ್ನ್ಯಾಷನಲ್ ಟೂರ್ ಹೊರಡ ಮುಂದೆ ಅಂಕಲ್ದು ಟಿಕೆಟ್ ಬುಕ್ ಆಯ್ತು. ಇವಾಗ ನೋಡಿ ಬೆಂಗಳೂರಿನ ಟರ್ಮಿನಲ್ ಟು ಏರ್ಪೋರ್ಟ್ ಒಳಗೆ ಹೋಗ್ತಾ ಇದಾರೆ. ಈ ಎಲ್ಲ ಪ್ರೋಸೆಸ್ ನಡೆದಿದ್ದು ಜಸ್ಟ್ 20 ಅವರ್ಸ್ ಒಳಗಡೆ. ಹೆಂಗೆ ನಾವು ಸೂಪರ್ ಅಲ್ವಾ? ಚಿಂದಿ. ನಂತರ ಕ್ರೇಜಿಯಾಗಿ ಟ್ರಾವೆಲ್ ಮಾಡೋರು ಯಾರು ಇಲ್ವಾ ಅಂತ ಒಂದು ವಿಡಿಯೋ ಹಾಕಿದಕ್ಕೆ ನೀನೇನು ನಿನ್ಕಿಂತ ಡಬಲ್ ಕ್ರೇಜ್ ಇದೀವಿ ಅಂತ 70+ ಏಜ್ ಇರುವ ನಮ್ಮ ರಮೇಶ್ ಅಂಕಲ್ ನಮ್ಮ ಗ್ರೂಪ್ ಟೂರ್ ಗೆ ಜಾಯ್ನ್ ಆಗ್ಬಿಟ್ರು. ನಾನು ರಮೇಶ್ ಅಂಕಲ್ ಗೆ ಪ್ರಾಮಿಸ್ ಮಾಡ್ದಂಗೆ 20 ಅವರ್ಸ್ ಒಳಗೆ ಅವ್ರಿಗೆ ಇಂಟರ್ನ್ಯಾಷನಲ್ ಫ್ಲೈಟ್ ಅಲ್ಲಿ ಕೂರಿಸಿದೀನಿ. ಇನ್ನ 4 ಅವರ್ಸ್ ಅಲ್ಲಿ ನಾವು ರಮೇಶ್ ಅಂಕಲ್ ಫಾರಿನ್ ಅಲ್ಲಿ ಲ್ಯಾಂಡ್ ಆಗ್ತೀವಿ. ಹಾಗೆ ಮಲ್ಲಿಕಾರ್ಜುನ್ ಸರ್ ಅಷ್ಟೇ, ಅವರು ಲಾಸ್ಟ್ ಮಿನಿಟ್ ಅಲ್ಲೇನೆ ಜಾಯ್ನ್ ಆದ್ರು. ನಮ್ಮ ಇಬ್ರು ಗೆಸ್ಟ್ ಗಳ ಬುಕಿಂಗ್ ಒಟ್ಟಿಗೆ ಮಾಡಿ ಇವಾಗ ಇಂಟರ್ನ್ಯಾಷನಲ್ ಗೆ ಟ್ರಾವೆಲ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಜುಲೈ 27ಕ್ಕೆ ನಮ್ಮ 5 ದಿನದ ಥೈಲ್ಯಾಂಡ್ ಪ್ರವಾಸ ಇದೆ. ಆಲ್ ಇನ್ಕ್ಲೂಡ್ ಪ್ಯಾಕೇಜ್ 45,000 ಮಾಡಿದೀನಿ. ನೀವೆಲ್ಲ ಜಾಯ್ನ್ ಆಗ್ಬೇಕು ಅಂತಂದ್ರೆ ಮಿಸ್ ಮಾಡ್ದೆ ಇವಾಗಲೇ ಬುಕಿಂಗ್ ಮಾಡ್ಕೊಂಬಿಡಿ. ಯಾಕಂದ್ರೆ ಜುಲೈ 27ಕ್ಕೆ 50,000 ಇರೋ ಪ್ಯಾಕೇಜ್ ನ ಜಸ್ಟ್ 45,000 ಮಾಡಿದೀನಿ. ಈ ಡೀಲ್ ಅಲ್ಲಿ ಲಾಸ್ಟ್ ಮಿನಿಟ್ ಬುಕಿಂಗ್ಸ್ ಎಲ್ಲ ಖಂಡಿತ ಆಗಲ್ಲ. ಇಡೀ ಫ್ಲೈಟ್ ಅಲ್ಲಿ ಒಂದು 20 ಮೆಂಬರ್ ನಮ್ಮ ಗೆಸ್ಟ್ ಗಳು ಟ್ರಾವೆಲ್ ಮಾಡ್ತಾ ಇದ್ರೆ ಇನ್ನ ಮುಕ್ಕಾಲ್ ಭಾಗ ಫ್ಲೈಟ್ ನನ್ನ ವಿಡಿಯೋಗಳನ್ನೆಲ್ಲ ನೋಡಿ ನನ್ನ ಸಪೋರ್ಟ್ ಮಾಡೋ ಕನ್ನಡಿಗರೇ ಇದ್ರು ಫ್ಲೈಟ್ ತುಂಬಾ. ಇವರು ಚೇತನ್ ಪ್ರೇಮ ಅಂತ ನಮ್ಮ ಗೆಸ್ಟ್ ತಮ್ಮ 10 ಇಯರ್ಸ್ ವೆಡ್ಡಿಂಗ್ ಆನಿವರ್ಸರಿ ನಾನು ಸೆಲೆಬ್ರೇಟ್ ಮಾಡಕ್ಕೆ ನಮ್ ಜೊತೆ ಥೈಲ್ಯಾಂಡ್ ಪ್ರವಾಸ ಮಾಡ್ತಾ ಇದಾರೆ. ಇವಾಗ ನೀವು ನೋಡ್ತಾ ಇರೋ ವಿಡಿಯೋ ಬಂದು ಜೂನ್ 15ಕ್ಕೆ ನಮ್ಮ 5 ಡೇಸ್ ಥೈಲ್ಯಾಂಡ್ ಗ್ರೂಪ್ ಟೂರ್ ಇತ್ತು. ಸೊ ಆ ವಿಡಿಯೋಸ್ ನೀವು ನೋಡ್ತಾ ಇದ್ರ. ನೆಕ್ಸ್ಟ್ ನಮ್ಮ ಥೈಲ್ಯಾಂಡ್ ಟೂರ್ ಜುಲೈ 27ಕ್ಕೆ ಫ್ಲೈಟ್, ಫುಡ್, ಎಂಟ್ರಿ ಫೀಸಸ್, ಎಸಿ ಟ್ರಾನ್ಸ್ಫರ್ ಮತ್ತೆ 5 ದಿನದಲ್ಲಿ ಮೇನ್ ಏನ್ ಅಟ್ರಾಕ್ಷನ್ಸ್ ಇದೆ ಅದು ಎಲ್ಲದಕ್ಕೂ ಟಿಕೆಟ್ಸ್ ಪ್ರತಿಯೊಂದು ಇನ್ಕ್ಲೂಡ್ ಆಗಿರುತ್ತೆ. ರಮೇಶ್ ಅಂಕಲ್ ನ ಸೇಫ್ ಆಗಿ ಸೂಪರ್ ಆಗಿ 24 ಅವರ್ಸ್ ಅಲ್ಲಿ ಥೈಲ್ಯಾಂಡ್ ದೇಶ ಟೂರ್ ಗೆ ಕರ್ಕೊಂಡ್ ಬಂದಾಯ್ತು. ಅಂಕಲ್ ಎಲ್ಲಿದ್ರಾ ನೀವು? ಪಟಾಯದಲ್ಲಿ ಇದ್ರಾ? ಓಕೆ. ಹೇಗೆ ಎಂಜಾಯ್ ಮಾಡ್ತಾ ಇದ್ರಾ ನಮ್ಮ ಟೂರ್ ಟ್ರಿಪ್ ನ? ಓಕೆ. ಲಾಸ್ಟ್ ಮಿನಿಟ್ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಚೆನ್ನಾಗಿದೆ, ಅಟ್ಮಾಸ್ಫಿಯರ್ ತುಂಬಾ ಚೆನ್ನಾಗಿದೆ. ಓಕೆ.